ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಣ್ಣೂರು ಗ್ರಾಮದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಸಮುದಾಯದವರಿಂದ ಒಂದು ವಿನಂತಿಯನ್ನ ಮಾಡಿಕೊಳ್ಳಲಾಗಿದೆ. ಕೊಣ್ಣೂರು ಗ್ರಾಮದ ಸರಹದ್ದಿನಲ್ಲಿ ಬರುವ ಕೊಣ್ಣೂರ ಶಿವಾಪುರ ರಸ್ತೆ ಎಡ ಮತ್ತು ಬಲಬದಿಗೆ ಇರುವ ಜಮೀನು ಸರ್ವೆ ನಂಬರ್ 387 ದಿಂದ ಝೆಡ್ ವರೆಗೆ ಜಮೀನುಗಳನ್ನ ಮಾನ್ಯ ಘನ ಸರ್ಕಾರ 1938ರಲ್ಲಿ ಮೇಲೆ ನಮೂದಿಸಿದ ಸಮುದಾಯ ಜನರಿಗೆ ಉಚಿತವಾಗಿ ನೀಡಿದ ಜಮೀನುಗಳನ್ನ ಬಾಂಡ್ ರೈಟರ್ ಆನಂದ ಗೋಟಡಕಿ ಹಾಗೂ ಅವನ ಸಹಚರು ಕೂಡಿ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿಸಿ ಜಮೀನುಗಳನ್ನ ಕಬಳಿಸಿರುತ್ತಾರೆ ಮತ್ತು 1978 ಪಿಟಿಸಿಎಲ್ ಕಾಯ್ದೆಯನ್ನ ಉಲ್ಲಂಘಿಸಿದ್ರಿಂದ ಸದರಿ ಆರೋಪಿತರು ಆದ ಒಂದು ಆನಂದ ಗೋಟಡಕಿ ಹಾಗೂ ಹನುಮಂತ ಲಕ್ಷ್ಮಪ್ಪ ಇಂಗಳಿಹಳ್ಳಿ ಹೆಬ್ಬಸೂರ ಹುಬ್ಬಳ್ಳಿ ಬಸವರಾಜ ಶ್ರೀಶೈಲ ಗಡೇಕರ್ ನರಗುಂದ ಕುಮಾರಸ್ವಾಮಿ ಮಹದೇವಪ್ಪ ಅರಿಕೇರಿ ನರಗುಂದ ನಾಗರಾಜ್ ಬಸವರಾಜ ಕಬಳೆ ನರಗುಂದ ದುಂಡೇಶ್ ಶಿರಸಂಗಿ ಗೋಕಾಕ್ ಇವರ ವಿರುದ್ಧ ಗೋಕಾಕ್ ಶಹರ ಪೊಲೀಸ್ ಠಾಣೆಯಲ್ಲಿ ಗುನ್ನ ನಂಬರ್ 166/2025 ಪ್ರಕರಣ ದಾಖಲಾಗಿ ತನಿಖೆಯಲ್ಲಿ ಇರುತ್ತೆ. ಸದರಿ ಪ್ರಕರಣದಲ್ಲಿ ಕೆಲವು ಆರೋಪಿತರ ನಿರೀಕ್ಷಣಾ ಜಾಮೀನು ರದ್ದಾಗಿರುತ್ತೆ. ಡಿಸಿಆರ್ಇ ಬೆಳಗಾವಿ ಪೊಲೀಸರು ಆರೋಪಿತರಿಗೆ ಇಲ್ಲಿಯ ತನಕ ದಸ್ತಗಿರಿ ಮಾಡುವುದಿಲ್ಲ. ಆರೋಪಿತರಿಗೆ ದಸ್ತಗಿರಿ ಮಾಡಿ ವಿಚಾರಣೆ ಕೈಗೊಂಡ್ರೆ ಇದರಲ್ಲಿ ಇನ್ನೂ ಶಾಮೀಲಾದ ಕೆಲ ಆರೋಪಿತರು ಹಾಗೂ ಅಧಿಕಾರಿಗಳು ಯಾರು ಇರ್ತಾರೆ ಎಂಬುದು ತಿಳಿದು ಬರುತ್ತೆ. ಒಂದು ಕಂಪ್ಲೇಂಟ್ ಅನ್ನು ಕಾನೂನು ಮೂಲಕ ನಾವು ಮಾಡಿದ್ದೇವೆ. ಕಾರಣ ಹೋರಾಟ ಮಾಡುವ ಉದ್ದೇಶ ಏನಂದ್ರೆ ಯಾರ್ಯಾರು ಭೂಮಿಯನ್ನ ಕಳ್ಕೊಂಡಿದ್ದೀರಿ ಅವರೆಲ್ಲರೂ ಈತನೇನಾದ್ರೂ ಭೂಮಿಯನ್ನ ವಂಚನೆ ಮಾಡಿದ್ದ ನಿಮ್ಮ ಭೂಮಿಗಳನ್ನು ಏನಾದ್ರೂ ಮಾಡಿದ್ರೆ ದಯಮಾಡಿ ಗಮನಕ್ಕೆ ತಗೊಂಡು ಬಂದ ಆತನ ವಿರುದ್ಧ ನೀವೆಲ್ಲರೂ ಧೈರ್ಯದಿಂದ ಕಂಪ್ಲೇಂಟ್ ಮಾಡಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ತೇವೆ. ಯಾಕಂದ್ರೆ ಮುಂಬೈ ಸರ್ಕಾರ ಇದ್ದಾಗ ನಮಗ ಜಮೀನು ನೀಡಿದ ಭೂಮಿ ಅದ. ಆವಾಗ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಉದ್ಧಾರ ಆಗಲಿ, ಅವರು ಜೀವನಕ್ಕೆ ಏನಾದ್ರೂ ಆಧಾರ ಮಾಡ್ಕೊಳ್ಳಿ ಅಂತೇಳಿ ಸರ್ಕಾರ ಜಮೀನು ನೀಡಿದ್ರ ಇಂಥ ನೀಚರ ಇಂಥ ಅಯೋಗ್ಯರ ಸೇರಿ ನಮ್ಮ ಭೂಮಿಯನ್ನ ಲಪಾಡಿಸುವಂತ ಕೆಲಸ ಮಾಡಿದರೆ ಆತನ ವಿರುದ್ಧ ಇವತ್ತು ಗೋಕಾಕದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಇನ್ನು ಮುಂದೆ ಇಂಥದ್ದು ಏನಾದ್ರ ಮತ್ತೆ ಮರುಕಳಿಸಿದ್ರೆ ನಾವು ನಿಮ್ಮನ್ನು ಬಿಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ 387/S ಈ ಭೂಮಿ ನಮ್ಮದ. ಈ ಭೂಮಿ ನಮ್ಮದ ಅಂದ್ರೆ ಹೆಂಗಂದ್ರೆ ಸರ್ಕಾರ ಇಂದಿರಾ ಗಾಂಧಿ ಇದ್ದಾಗ ನಮಗೆ ಭೂಮಿ ಕೊಟ್ಟಿರೋದು. ಪುನಃ ಸರ್ಕಾರ ಇದ್ದಾಗ 4 ಎಕರೆ ಭೂಮಿ ಕೊಟ್ಟಿದ್ರು. ಆ ಭೂಮಿ ನಾವು ಹಂಗೆ ಮಾಡ್ಕೋತ ಹಂಗೆ ನಮ್ಮ ಅಜ್ಜಾರು PSI ಇದ್ದರು. ಅವ್ರು ಯಾವಾಗ ರಿಟೈರ್ಮೆಂಟ್ ಆಗ್ತಾರಲ್ಲ ನಾವೆಲ್ಲರೂ ಕೂಡಿ ಅದನ್ನು ಏನೋ ಒಂದು ಬೇರೆ ಉದ್ಯೋಗ ಮಾಡಬೇಕು, ಅದ್ರೊಳಗೆ ನಾವು ದುಡ್ಡು ತಿನ್ನಬೇಕು ಅನ್ನೋದು ನಾವು ಇತ್ತು. ಆದ್ರೆ ಈ ಆನಂದ್ ಗೋಟಡಿಕೆ ಅದಲ್ಲ, ನಮಗೆ ಗೊತ್ತಿಲ್ಲದೇನೆ ನಮ್ಮ ಐ ಹೆಸರು ತೆಗೆದು ಬೇರೆದವ್ರ ಹೆಸರಲ್ಲೇ ಅದನ್ನು ಮಾಡಿ ಮತ್ತು ಅವರಿಂದ ಖರೀದಿ ಕೊಟ್ಟಾನ. ಆಮೇಲೆ ನಮ್ಮ ಅಜ್ಜಾರ್ದ ರಿಟೈರ್ಮೆಂಟ್ ಆಯ್ತು. ರಿಟೈರ್ಮೆಂಟ್ ಆದ ಕೂಡಲೇ ನಾವು ಈ ಕಾಗದ ಪತ್ರಗಳನ್ನು ತೆಗಿಯೋಕೆ ಶುರು ಮಾಡಿದಾಗ ನಮಗೆ ಬೆಳಕಿಗೆ ಬಂದದ್ದ ಈ ಆನಂದ್ ಗೋಟಡಿಕೆ ಹೆಸರು. ಇದು ಹೆಸರು ಯಾಕೆ ನಾವು ಬಂದು ಅಂದ್ರೆ ನಮ್ಮ ಅಜ್ಜ ಒಮ್ಮೆ ಹೋಗಿ ಆನಂದ್ ಗೋಟಡಿಕೆ ಕಡೆ ನಮ್ಮ ಎಲ್ಲ ಪೇಪರ್ಸ್ ಎಲ್ಲ ಕೊಟ್ಟು ಬಂದಿದ್ದ. ಹಂಗೆ ದಯಮಾಡಿ ನಿಮ್ಮ ಕೈ ಮುಗಿದು ಹೇಳ್ತಾನೆ ನಾನು ಜನರಿಗೆ, ಈತನ ಕೈಯಾಗಿ ಯಾವ ಪೇಪರ್ಸ್ಗಳನ್ನು ಕೊಡಬೇಡ್ರಿ ನೀವು. ಯಾಕಂದ್ರೆ ನಮ್ಮ ಅಜ್ಜ ಕೊಟ್ಟು ಬಂದ ಒಬ್ಬ PSI ಕೊಟ್ಟು ಬಂದ ಹಿಂಗೆ ವಂಚನೆ ಮಾಡಿದಾನಂದ್ರೆ ಇನ್ನು ಜನಸಾಮಾನ್ಯರ ಗತಿ ಏನು? ಮತ್ತು ನಮ್ಮ ಕೊಣ್ಣೂರು ಗ್ರಾಮದಾಗ ಆಕಾರ ಅಂತೇಳಿ ಭೂಮಿಗಳು ಏನು ಮಾಡಿದಾರಲ್ಲ ಅದು ರದ್ದುಪಡಿಸ್ಬೇಕು. ಯಾಕಂದ್ರೆ ನಮ್ಮ ಸಮುದಾಯಕ್ಕೆ ಸೇರಿದಂಥ 387/A ಝಡ್ವರೆಗೂ ಇದೇಗೊಬ್ಬ ಬಂದಿದ್ದ ಪ್ರತಿಭಟನೆಗೆ ನಾವು ಪ್ರತಿಭಟನೆ ಕರೆ ಕೊಟ್ಟಾಗ ಒಬ್ಬ ಬಂದಿದ್ದ ಆ ವ್ಯಕ್ತಿ ಏನು ಹೇಳಿದಂದ್ರೆ ನಮ್ಮದು ಹಿಂಗಾಗೈತೆ ಅಂದ್ರೆ ಈ ವ್ಯಕ್ತಿ ಎಷ್ಟು ಮಾಡಿರ್ಬೇಕಪ್ಪ. ಅದಕ್ಕಾಗಿ ನಾವು ಕೂಡಲೇ ನಾವು ತಹಸೀಲ್ದಾರ್ ಅವ್ರಿಗೆ ವಿನಂತಿ ಮಾಡ್ಕೋತು. ಮತ್ತು PTCL ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದಾನೋ, SC ST ಸಮುದಾಯಕ್ಕೆ ಭಾಳ ಅನ್ಯಾಯ ಆಗೈತಿ. ಈ ಆನಂದ್ ಗೋಟಡಿಕೆನ ಮತ್ತು ಆತನ ಸಹಚರನ ತಕ್ಷಣ ಅರೆಸ್ಟ್ ಮಾಡುವಂಥ ಕೆಲಸ ಆಗಬೇಕು. ಇಂಥ ಪ್ರಕರಣಗಳ ಮರು ಆಗಬಾರ್ದು ಅಂತೇಳಿ ನಾವು ವಿನಂತಿ ಮಾಡ್ಕೋತೀವಿ. ಏನಂದರೆ ನಾನು PSI ಅಂತೇಳಿ ನಿವೃತ್ತಿಯಾಗಿರ್ತೀನಿ. ಈಗ ನಾನು PSI ನಿವೃತ್ತಿ ಆದ ನಂತರ ನಾನು ಜಮೀನದ ಉತ್ತಾರಗಳು ತೆಗೆಸಿ ನೋಡಿದಾಗ ಆ ಜಮೀನವನ್ನು ನೀವು ಆನಂದ್ ಗೋಟಡಿಕೆ ನೋಂದಾಯಿಸಿ ಏನು ಮಾಡ್ಯಾನ ನರಗುಂದು ಮತ್ತು ಹೆಬ್ಬಸೂರು ಅವರಿಗೆ ಮಾರಾಟ ಮಾಡಿದ ನನಗೆ ಎಲ್ಲ ಎದುರಾಯಿತು. ನಂತರ 2019ರಲ್ಲಿ ಅವನಿಗೆ ಮೌಖಿಕವಾಗಿ ಮತ್ತು ₹1,000 ಹಿಂಗೆಲ್ಲ ನಮ್ಗೆ SS ಒಟ್ಟು ಇದನ್ನಾಗೈತಿ ಇದನ್ನು ಮಾಡಂತೇಳಿ 15 ಇಟ್ಕೊಂಡು ಅವನು ಏನು ಮಾಡ್ಯಾನ ಮಾರಾಟ ಮಾಡಿ ಇದನ್ನು ಮಾಡ್ಯಾನ. ಈ ಮಾರಾಟ ಮಾಡಿದ ನಂತರ ನಾ ಅವನಿಗೆ ಹೋಗಿ ಕೇಳಿದೆ, ಅವ ನಾನು ಬಾಂಡ್ ರೈಟರ್ ಕಲಿ ರುಚ ಇದನ್ನು ಮಾಡಿ ಈಗ ನೋಡಿ ನರಗುಂದವ್ರಿಗೆ ಹೆಂಗೆ ಗೊತ್ತು ಇಲ್ಲಿ ಜಮೀನು ಐತೆ ಅನ್ನೋದು.
ಮತ್ತು ಅದನ್ನೆಲ್ಲ ಏನು ಮಾಡೋಣ, ಅವ್ರಿಗೆಲ್ಲ ಮಾರಾಟ ಮಾಡಿ ಇದು ಮಾಡ್ಯಾನ. ಮತ್ತು ಅವನು ಸಾವಿರಾರು ಕೋಟಿ ಆಸ್ತಿ ಮಾಡ್ಯಾನ. ಹೆಂಗೆ ಆಸ್ತಿ ಮಾಡ್ತಾನೆ? ಇಲ್ಲಿ ಬಾಂಡ್ ರೈಟರ್ಗಳು ಅದಾರ, ಕೆಲವೊಂದೆಲ್ಲ ಬಾಂಡ್ ರೈಟರ್ ನೋಡ್ತೀರಿ ನೀವು, ಅವರೆಲ್ಲ ಹೆಂಗದಾರ. ಇವನ್ನೆಲ್ಲ ಎಲ್ಲೆಲ್ಲಿ ಆಸ್ತಿ, ಎಲ್ಲಿ ಜಿಲ್ಲಾ ಬಿಟ್ಟು ಸ್ಟೇಟದಲ್ಲಿ ಎಲ್ಲಿ ಬೇಕಾದಲ್ಲಿ ಸಾವಿರಾರು ಕೋಟಿ ಆಸ್ತಿ ಮಾಡ್ಯಾನ. ಹಿಂಗೆಲ್ಲ ಮೋಸ ವಂಚನೆ ಮಾಡಿ ಮಂದಿಯ ಜನರ ಜಮೀನುಗಳನ್ನು ಕಬಳಿಸಿ ಮತ್ತು ಕೊಟ್ಟು ದಾಖಲೆಯನ್ನು ಸೃಷ್ಟಿಸಿ ಹಿಂಗೆಲ್ಲರಿಗೆ ಮೋಸ ಮಾಡಿದಾನ. ಮೋಸ ಮಾಡಿದ ನಂತರ ನಾನು ಒಂದು ಗೋಕಾಕ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಅವನ ಮೇಲೆ, ಅವನ ಸಹಚರರ ಮೇಲೆ. ನಂತರ ಅವನು ಎಂಡಿಶಿಪ್ ಬೇಲ್ ಸಹಿತ ಕ್ಯಾನ್ಸಲ್ ಆಗಿದೆ. ಕ್ಯಾನ್ಸಲ್ ಆದರೂ ಪೊಲೀಸರು ಇಲ್ಲಿಯವರೆಗೆ ಇನ್ನೂ ಬಂಧಿಸಿಲ್ಲ. ಅದು DCRE ಬೆಳಗಾವಿಯವರಿಗೆ ವರ್ಗಾವಣೆಯಾಗಿರುತ್ತದೆ. ಅದಕ್ಕೆ ಅವನು ಬಂಧಿಸಬೇಕು ಮತ್ತು ಅವನು ಕೂಡ ಶಾಮೀಲಾದಂಥ ಇನ್ನೂ ಯಾರ್ಯಾರದಾರ ಏನದಾರ ಎಲ್ಲ ತನಿಖೆ ಆಗಬೇಕು, ಇದು ಮಾಡಬೇಕು. ಅವನನ್ನು ಹೊಟ್ಟೆ ಬಿಚ್ಚ ಅವೇನದಲ್ಲ ಭಾಳ ಇದನ್ನ ಎಲ್ಲ ನಮ್ಮ ಬಡವರ. ಆದರೂ ಕೊಣ್ಣೂರಲ್ಲಿ ಇನ್ನೂ ಕೆಲವೊಂದೆಲ್ಲ ತನಿಖೆ ಆಗಬೇಕು. 387 ಸರ್ವೆ ನಂಬರ್ ಏದಿಂದ ಜಡ್ಡರವರೆಗೆ ಆದಂಥ ಇನ್ನೂ ಏನೇನ ಮಾಡಿದ ಅನ್ನೋದು ಅದನ್ನೆಲ್ಲ ಸರಿಯಾಗಿ ಇದು ಮಾಡಿದರೆ ತನಿಖೆಯಲ್ಲಿ ಮಾಡುತ್ತದೆ. ಅದಕ್ಕಾಗಿ ಅವನ ಈ ಕೂಡಲೇ ನಮ್ಮ ಪೊಲೀಸ್ ಅಧಿಕಾರಿಗಳು ಬಂಧಿಸಿ ಅವನನ್ನು ಜೈಲಿಗೆ ಕಳಿಸಿದರೆ, ಅವನನ್ನು ಅರೆಸ್ಟ್ ಮಾಡಿ ಇದು ಮಾಡಿ ಇನ್ನೂ ಕೆಲವೊಂದು ಯಾರ್ಯಾರು ಶಾಮೀಲಾಗ್ಯಾರ ಅನ್ನೋದು ಗೊತ್ತಾಗುತ್ತದೆ. ಆನಂದ್ ಗೌಡರಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಆನಂದ್ ಗೌಡರಿಗೆ ಕೂಡಲೇ ಬಂಧಿಸಲೇಬೇಕು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.